ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಆಷಾಢ ಮಾಸದಲ್ಲಿ ಬರುವಂತಹ ಆಷಾಢ ಗುಪ್ತ ನವರಾತ್ರಿ ಶ್ರೀ ವರಾಹಿ ನವರಾತ್ರಿಯು ಯಾವ ದಿನ ಪ್ರಾರಂಭವಾಗುತ್ತದೆ, ಯಾವ ದಿನ ಮುಕ್ತಾಯವಾಗುತ್ತದೆ, ಶ್ರೀ ವರಾಹಿ ನವರಾತ್ರಿ ಆಚರಣೆಯನ್ನು ಯಾವ ದಿನ ಪ್ರಾರಂಭ ಮಾಡಬೇಕು, ಯಾವ ದಿನ ವ್ರತವನ್ನು ಮುಕ್ತಾಯಗೊಳಿಸಬೇಕು, ವರಾಹಿ ನವರಾತ್ರಿಯ ಮಹತ್ವವೇನು ಹಾಗೂ ಶ್ರೀ ವರಾಹಿ ಅಮ್ಮನವರ ಗುಪ್ತ ನವರಾತ್ರಿ ಪೂಜೆ ಮಾಡುವ ವಿಧಾನ ಮತ್ತು ದೀಪಾರಾಧನೆಯ ಬಗ್ಗೆ, ಸರಳ ಪೂಜಾ ವಿಧಾನ, ಈ ದಿನಗಳಲ್ಲಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಇವತ್ತಿನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರ ಗುಪ್ತ ನವರಾತ್ರಿ ಮತ್ತು ಶ್ರೀ ವರಾಹಿ ಅಮ್ಮನವರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. 2026ರ ಆಷಾಢ ಗುಪ್ತ ನವರಾತ್ರಿಯು ಶ್ರೀ ವರಾಹಿ ಅಮ್ಮನವರ ನವರಾತ್ರಿಯು 2026ನೇ ಇಸವಿಯಲ್ಲಿ ಜುಲೈ 15ನೇ ತಾರೀಕು ಬುಧವಾರದಿಂದ ಪ್ರಾರಂಭವಾಗಿ ಜುಲೈ 23ನೇ ತಾರೀಕು 2026ರಂದು ಗುರುವಾರದವರೆಗೆ ಆಚರಿಸಲಾಗುತ್ತದೆ. ಈ 9 ದಿನಗಳು ಆದಿಶಕ್ತಿಯ ಉಪಾಸನೆಗೆ, ವಿಶೇಷವಾಗಿ ಶ್ರೀ ವರಾಹಿ ಅಮ್ಮನವರ ಆರಾಧನೆಗೆ ಅತ್ಯಂತ ಪವಿತ್ರವಾದ ಕಾಲಾವಕಾಶವಾಗಿದೆ. ಗುಪ್ತ ನವರಾತ್ರಿಯ ದಿನಾಂಕಗಳು ಮತ್ತು ಶುಭ ಮುಹೂರ್ತಗಳು. ಗುಪ್ತ ನವರಾತ್ರಿ ಆರಂಭವಾಗುವುದು ಜುಲೈ 15ನೇ ತಾರೀಕು 2026ರಂದು ಬುಧವಾರ ಪ್ರಾರಂಭವಾಗುತ್ತದೆ. ಗುಪ್ತ ನವರಾತ್ರಿಯ ಘಟಸ್ಥಾಪನೆ, ಕಲಶ ಸ್ಥಾಪನೆಯು ಜುಲೈ 15ನೇ ತಾರೀಕು 2026ರಂದು ಪ್ರಾರಂಭವಾಗುತ್ತದೆ. ಘಟಸ್ಥಾಪನೆಯ ಶುಭ ಮುಹೂರ್ತವೆಂದರೆ ಬೆಳಿಗ್ಗೆ 6 ಗಂಟೆ 1 ನಿಮಿಷಕ್ಕೆ ಪ್ರಾರಂಭವಾಗಿ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ ಸಮಯಾವಕಾಶವಿರುತ್ತದೆ. ಗುಪ್ತ ನವರಾತ್ರಿಯು ಸಮಾಪ್ತಿಯಾಗುವುದು ನವಮಿ ದಿನದಂದು ಜುಲೈ 23ನೇ ತಾರೀಕು 2026 ಗುರುವಾರದಂದು ಮುಕ್ತಾಯಗೊಳ್ಳುತ್ತದೆ. ವಿಶೇಷವಾಗಿ ಮಹಾವರಾಹಿ ಪೂಜೆಯನ್ನು ಜುಲೈ 23ನೇ ತಾರೀಕು 2026ರಂದು ಮುಕ್ತಾಯಗೊಳಿಸಬೇಕು. ಗುಪ್ತ ನವರಾತ್ರಿ ದಿನದ ವಿವರ. ತಿಥಿ: ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಪಾಂಡಮಿ ತಿಥಿಯು ಜುಲೈ 14ರಂದು ಆರಂಭವಾಗುತ್ತದೆ. ಅಂದರೆ ಉದಯ ತಿಥಿ ನಿಯಮದ ಪ್ರಕಾರ ಘಟಸ್ಥಾಪನೆ ಹಾಗೂ ಗುಪ್ತ ನವರಾತ್ರಿ ಪೂಜೆಯನ್ನು ಜುಲೈ 15ನೇ ತಾರೀಕು 2026 ಬುಧವಾರದಂದು ಬೆಳಿಗ್ಗೆ ನೆರವೇರಿಸಲಾಗುತ್ತದೆ. ಗುಪ್ತ ನವರಾತ್ರಿಯ ಮಹತ್ವವೆಂದರೆ ಈ 9 ದಿನಗಳಲ್ಲಿ ಶ್ರೀ ವರಾಹಿ ಅಮ್ಮನವರಿಗೆ ಭಕ್ತಿಯಿಂದ ದೀಪಾರಾಧನೆ, ಕುಂಕುಮಾರ್ಚನೆ, ಮಂತ್ರ ಜಪ, ಲಲಿತಾ ಸಹಸ್ರನಾಮ, ವರಾಹಿ ಅಷ್ಟೋತ್ತರ ಪಾರಾಯಣ ಹಾಗೂ ಸಾತ್ವಿಕ ನೈವೇದ್ಯವನ್ನು ಸಮರ್ಪಿಸಿದರೆ ದೇವಿಯ ಅನುಗ್ರಹ, ಶತ್ರು ನಿವಾರಣೆ, ಧೈರ್ಯ, ಐಶ್ವರ್ಯ ಮತ್ತು ಮನೋಕಾಮನೆಗಳ ಸಿದ್ಧಿ ದೊರೆಯುತ್ತದೆ. ಗುಪ್ತ ನವರಾತ್ರಿಯು ಆದಿಶಕ್ತಿಯ ದಶ ಮಹಾವಿದ್ಯೆಗಳ ಆರಾಧನೆಗೆ ಅತ್ಯಂತ ಪವಿತ್ರವಾದ ಕಾಲವೆಂದು ಕರೆಯುತ್ತೇವೆ. ಈ ದಿನಗಳಲ್ಲಿ ವರಾಹಿ ಅಮ್ಮನವರನ್ನು ಭಕ್ತಿಯಿಂದ ಆರಾಧಿಸಿದರೆ ಧೈರ್ಯ, ಶತ್ರು ನಿವಾರಣೆ, ಐಶ್ವರ್ಯ ಹಾಗೂ ಮನೋಕಾಮನೆಗಳ ಸಿದ್ಧಿಯಾಗುತ್ತದೆ. ಗುಪ್ತ ನವರಾತ್ರಿಯೊಂದು ಪೂಜಾ ಮಾಡುವ ವಿಧಾನ. ಕಲಶ ಸ್ಥಾಪನೆ. ಮೊದಲ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಅನಂತರ ವರಾಹಿ ಅಮ್ಮನವರ ವಿಗ್ರಹ ಅಥವಾ ಫೋಟೋದ ಮುಂದೆ ಕಲಶವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಅರಿಶಿನ, ಕುಂಕುಮ, ಕೆಂಪು ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಸಂಕಲ್ಪ: 9 ದಿನಗಳ ಕಾಲ ಭಕ್ತಿಯಿಂದ ಪೂಜೆ ಮಾಡುವ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸಾಧ್ಯವಾದರೆ ಉಪವಾಸ ಅಥವಾ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಮಂತ್ರ ಜಪ: ವರಾಹಿ ಅಷ್ಟೋತ್ತರ ಶತನಾಮಾವಳಿ, ಲಲಿತಾ ಸಹಸ್ರನಾಮ ಮಂತ್ರಗಳನ್ನು ಜಪಿಸಬೇಕು. ದೀಪಾರಾಧನೆ: ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತುಪ್ಪದ ದೀಪ ಹಚ್ಚಿ ವರಾಹಿ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಳ್ಳಿ. 5 ಬತ್ತಿಗಳ ದೀಪ ಅಥವಾ ಮಣ್ಣಿನ ದೀಪ ಬೆಳಗುವುದು ಶುಭಕರ. ಅರ್ಚನೆ ಮತ್ತು ನೈವೇದ್ಯಗಳೆಂದರೆ ಕುಂಕುಮಾರ್ಚನೆ ಮಾಡಿ ಕೆಂಪು ಹೂಗಳನ್ನು ಅರ್ಪಿಸಿ, ಹಾಲು, ಹಣ್ಣುಗಳು, ಸಿಹಿ ಪದಾರ್ಥಗಳು ಹಾಗೂ ಸಾತ್ವಿಕ ನೈವೇದ್ಯವನ್ನು ಸಮರ್ಪಣೆ ಮಾಡಿ. ಅಷ್ಟಮಿ ಅಥವಾ ನವಮಿ ದಿನ ಕನ್ಯಾ ಪೂಜೆ ಮಾಡಿ ದಕ್ಷಿಣೆ ಹಾಗೂ ಉಡುಗೊರೆ ನೀಡಿ ಗೌರವಿಸಿ. ಸಾಧ್ಯವಾದರೆ ನವರಾತ್ರಿ ಮುಕ್ತಾಯದ ನಂತರ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನು ಮಾಡಿ. ಸ್ನೇಹಿತರೆ, ವರಾಹಿ ಅಮ್ಮನವರು ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿ ಪ್ರಮುಖ ದೇವತೆಯಾಗಿದ್ದು ಕೆಲವು ವಿಶೇಷ ಮಂತ್ರಗಳು ಮತ್ತು ತಾಂತ್ರಿಕ ಉಪಾಸನೆಗಳನ್ನು ಮಾತ್ರ ಆಚರಿಸುವುದು ಸಂಪ್ರದಾಯವಾಗಿದೆ. ಸಾಮಾನ್ಯ ಭಕ್ತರು ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ, ಅಷ್ಟೋತ್ತರ ಸಹಸ್ರನಾಮ ಪಾರಾಯಣ ಮಾಡಿ ಮತ್ತು ದೀಪಾರಾಧನೆ ಮಾಡಿದರೆ ಸಾಕು. ವರಾಹಿ ಗುಪ್ತ ನವರಾತ್ರಿಯ 9 ದೇವಿಯರ ಪರಿಚಯ. ಆದಿವರಾಹಿ: ಸೃಷ್ಟಿಯ ಆದಿಶಕ್ತಿ, ಭಕ್ತರಿಗೆ ಧೈರ್ಯ, ರಕ್ಷಣೆ ಮತ್ತು ವಿಜಯವನ್ನು ಕರುಣಿಸುವ ತಾಯಿ. ಲಘು ವರಾಹಿ ತಾಯಿಯು ಕಾರ್ಯಸಿದ್ಧಿ, ಶುಭಾರಂಭ ಮತ್ತು ಶೀಘ್ರ ಅನುಗ್ರಹಗಳನ್ನು ನೀಡುವ ದೇವಿ. ಸ್ವಪ್ನ ವರಾಹಿ: ಕೆಟ್ಟ ಕನಸುಗಳು, ಭಯ ಹಾಗೂ ಮಾನಸಿಕ ಅಶಾಂತಿಯನ್ನು ದೂರ ಮಾಡಿ ದೈವಿಕ ಮಾರ್ಗದರ್ಶನವನ್ನು ನೀಡುವ ತಾಯಿ.
ಧೂಮ್ರವರಾಹಿ ದುಷ್ಟಶಕ್ತಿಗಳನ್ನು, ಶತ್ರುಬಾಧೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಸಂಹರಿಸಿ ರಕ್ಷಣೆ ನೀಡುವ ಉಗ್ರಸ್ವರೂಪಿಣಿ ತಾಯಿ. ಅಶ್ವಾರೂಢ ವರಾಹಿ ಧೈರ್ಯ, ನಾಯಕತ್ವ ಮತ್ತು ಎಲ್ಲ ಕಾರ್ಯಗಳಲ್ಲಿ ವಿಜಯವನ್ನು ಅನುಗ್ರಹಿಸುವ ದೇವಿ. ಬಂಧನ ವರಾಹಿ ದೇವಿಯು ಜೀವನದ ಬಂಧನಗಳು, ಸಾಲ, ವಿಘ್ನಗಳು ಮತ್ತು ಕಷ್ಟಗಳಿಂದ ಮುಕ್ತಿ ನೀಡಿ ಯಶಸ್ಸಿನ ದಾರಿ ತೋರಿಸುವ ತಾಯಿ. ಉನ್ವರ್ತ ಭೈರವಿ ವರಾಹಿ ದೇವಿ ಅಧರ್ಮ ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಭಕ್ತರಿಗೆ ಅಪಾರ ರಕ್ಷಣೆ ಹಾಗೂ ಆತ್ಮಬಲ ನೀಡುವ ಶಕ್ತಿರೂಪಿಣಿ ದೇವಿ. ಪಂಚಮಿ ವರಾಹಿ ದೇವಿ ಜ್ಞಾನ, ಐಶ್ವರ್ಯ, ಕುಟುಂಬದ ಸುಖ, ಶಾಂತಿ ಹಾಗೂ ಶುಭಫಲಗಳನ್ನು ಕರುಣಿಸುವ ಮಂಗಳಕರ ಸ್ವರೂಪ ದೇವಿ. ಮಹಾವರಾಹಿ ವರಾಹಿ ದೇವಿಯ ಪರಿಪೂರ್ಣ ರೂಪ ಸಕಲ ಐಶ್ವರ್ಯ, ಶತ್ರುನಾಶ, ವಿಜಯ, ಆಧ್ಯಾತ್ಮಿಕ ಉನ್ನತಿ ಮತ್ತು ಮನೋಕಾಮನೆಗಳ ಇಷ್ಟಾರ್ಥ ಸಿದ್ಧಿಯನ್ನು ಅನುಗ್ರಹಿಸುವ ಜಗನ್ಮಾತೆ. ಈ 9 ರೂಪಗಳ ಮಹಾವರಾಹಿ ದೇವಿಯ ಹೆಸರುಗಳು. ಗುಪ್ತ ನವರಾತ್ರಿ ಹೆಸರಲ್ಲೇ ಗುಪ್ತ ಯಾಕೆ ಇದೆ ಎಂದರೆ ಇದರ ಹಿಂದಿನ ರಹಸ್ಯ ಕೇಳಿದರೆ ಆಶ್ಚರ್ಯವಾಗುತ್ತದೆ. ಗುಪ್ತ ನವರಾತ್ರಿ ಎಂದರೇನು? ಗುಪ್ತ ಎಂದರೆ ರಹಸ್ಯ ಅಥವಾ ಆಂತರಿಕ. ಈ ನವರಾತ್ರಿಯಲ್ಲಿ ಹೊರಗಿನ ವೈಭವದ ಆಚರಣೆಗಿಂತ ಮಂತ್ರ ಜಪ, ಧ್ಯಾನ, ದೇವಿ ಆರಾಧನೆ ಮತ್ತು ವೈಯಕ್ತಿಕ ಸಾಧನೆಗೆ ವಿಶೇಷ ಮಹತ್ವ. ಯಾವ ದೇವಿಯ ಆರಾಧನೆ ಮಾಡಬೇಕು ಎಂದರೆ ಈ ದಿನಗಳಲ್ಲಿ ಆದಿಪರಾಶಕ್ತಿ, ದುರ್ಗಾದೇವಿ ಮತ್ತು ಕೆಲವು ಸಂಪ್ರದಾಯಗಳಲ್ಲಿ ದಶಮಹಾವಿದ್ಯೆಗಳ ಆರಾಧನೆಗೆ ವಿಶೇಷ ಮಹತ್ವವಿದೆ. ಶ್ರೀ ವರಾಹಿ ಅಮ್ಮನವರ ಪವಿತ್ರ ನವರಾತ್ರಿ ಅತ್ಯಂತ ಶಕ್ತಿಶಾಲಿ ಮತ್ತು ಪುಣ್ಯಮಯವಾದ ಆರಾಧನೆಯ ಕಾಲವಾಗಿದೆ. ಶ್ರೀ ವರಾಹಿ ಅಮ್ಮ ಭೂತತ್ವದ ಅಧಿದೇವತೆಯಾಗಿದ್ದು ಭೂಮಿ, ಸ್ಥಿರತೆ, ರಕ್ಷಣೆ ಹಾಗೂ ಸಮೃದ್ಧಿಯ ಸಂಕೇತವಾಗಿದೆ. ಈ ನವರಾತ್ರಿಯಲ್ಲಿ ಭಕ್ತಿಯಿಂದ ಆರಾಧನೆ ಮಾಡುವವರಿಗೆ ಅಮ್ಮನವರ ಕೃಪೆ ದೊರೆಯುತ್ತದೆ. ಈ ನವರಾತ್ರಿಯ ಆರಾಧನೆ ಯಾರಿಗೆ ವಿಶೇಷವಾಗಿ ಫಲದಾಯಕ ಎಂದರೆ ಭೂಮಿ, ಜಮೀನು ಅಥವಾ ಆಸ್ತಿ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಹಾಗೂ ನ್ಯಾಯಾಲಯ, ಕೋರ್ಟ್ ವ್ಯಾಜ್ಯಗಳು ಶೀಘ್ರವಾಗಿ ಪರಿಹಾರವಾಗಲಿ ಎಂದು ಬಯಸುವವರಿಗೆ. ಜೊತೆಗೆ ಸ್ವಂತ ಮನೆ ಕಟ್ಟಬೇಕು ಅಥವಾ ಸ್ವಂತ ಗೃಹದ ಕನಸು ನನಸಾಗಲು ಎಂದು ಆಶಿಸುವವರಿಗೆ. ಕೃಷಿ, ತೋಟಗಾರಿಕೆ ಹಾಗೂ ವ್ಯವಸಾಯ ಚಟುವಟಿಕೆಯಲ್ಲಿ ತೊಡಗುವವರಿಗೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಪಡೆದು ಸಮೃದ್ಧಿಯನ್ನು ಹೊಂದಲು ಬಯಸುವವರಿಗೆ. ವಿವಾಹದಲ್ಲಿ ವಿಳಂಬ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರಿಗೆ. 9 ದಿನಗಳ ವರಾಹಿ ದೇವಿಯ ಸರಳ ಪೂಜಾ ವಿಧಾನ. ಮೊದಲನೇ ದಿನ ಸಂಕಲ್ಪ. ನನ್ನ ಕುಟುಂಬ ಕ್ಷೇಮ, ಆರೋಗ್ಯ, ಧೈರ್ಯ ಹಾಗೂ ದೇವಿಯ ಅನುಗ್ರಹಕ್ಕಾಗಿ ಈ ನವರಾತ್ರಿ ಪೂಜೆಯನ್ನು ಮಾಡುತ್ತಿದ್ದೇನೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ದೀಪವನ್ನು ಹಚ್ಚಿ ಓಂ ಶ್ರೀ ಕ್ಲೀಂ ವರಾಹೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಬಿಳಿ ಅಥವಾ ಹಳದಿ ಹೂಗಳನ್ನು ಅರ್ಪಣೆ ಮಾಡಬೇಕು. 2ನೇ ದಿನ ಕುಂಕುಮ ಅರ್ಚನೆ ಮಾಡಿ ವರಾಹಿ ದೇವಿ ಅಷ್ಟೋತ್ತರವನ್ನು ಪಠಿಸಿ ಹಾಲು ಅಥವಾ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ. 3ನೇ ದಿನ ಕೆಂಪು ಹೂಗಳನ್ನು ಅರ್ಪಿಸಿ ದುರ್ಗಾ ಸಪ್ತಸ್ತೋಕಿ ಅಥವಾ ದೇವಿ ಸ್ತೋತ್ರವನ್ನು ಪಠಿಸಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ. 4ನೇ ದಿನ ತುಪ್ಪದ ದೀಪವನ್ನು ಹಚ್ಚಿ ವರಾಹಿ ಮಂತ್ರವನ್ನು 108 ಬಾರಿ ಅಥವಾ 216 ಬಾರಿ ಜಪಿಸಿ ಬೆಲ್ಲ ಹಾಗೂ ತೆಂಗಿನಕಾಯಿಯನ್ನು ಅರ್ಪಿಸಿ. 5ನೇ ದಿನ ಅರಿಶಿನ ಮತ್ತು ಕುಂಕುಮದಿಂದ ಅರ್ಚನೆ ಮಾಡಿ ದೇವಿಗೆ ನಿಂಬೆಹಣ್ಣಿನ ಮಾಲೆ ಅಥವಾ ಹೂಮಾಲೆಯನ್ನು ಸಮರ್ಪಣೆ ಮಾಡಿ. ಸಿಹಿ ಪೊಂಗಲ್ ಅಥವಾ ಕೇಸರಿಯನ್ನು ನೈವೇದ್ಯವಾಗಿ ಅರ್ಪಿಸಿ. 6ನೇ ದಿನ ಕೆಂಪು ವಸ್ತ್ರ ಅಥವಾ ಬಟ್ಟೆಯನ್ನು ಸಮರ್ಪಣೆ ಮಾಡಿ ಸಾಧ್ಯವಾದರೆ ಲಲಿತಾ ಸಹಸ್ರನಾಮ ಅಥವಾ ವರಾಹಿ ಸ್ತೋತ್ರವನ್ನು ಪಠಿಸಿ. 7ನೇ ದಿನ ಬಡವರಿಗೆ ಅನ್ನದಾನ ಅಥವಾ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ ದೇವಿಗೆ ಹಣ್ಣನ್ನು ಸಮರ್ಪಣೆ ಮಾಡಿ. 8ನೇ ದಿನ ಕುಂಕುಮಾರ್ಚನೆ ಮಾಡಿ ಸಾಧ್ಯವಾದರೆ ಕನ್ಯಾ ಪೂಜೆ ಮಾಡಿ ಪಾಯಸ ಅಥವಾ ಸಿಹಿಯನ್ನು ನೈವೇದ್ಯ ಅರ್ಪಿಸಿ. 9ನೇ ದಿನ ಮಹಾಪೂಜೆ ಮಾಡಿ ಆರತಿ ಬೆಳಗಿ ದೇವಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಓಂ ಶ್ರೀ ಕ್ಲೀಂ ವರಾಹೇ ನಮಃ 108 ಬಾರಿ ಜಪ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಗುಪ್ತ ನವರಾತ್ರಿ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ವರಾಹಿ ಅಮ್ಮನವರ ಪಾರಾಯಣ ಪೂಜೆಯ ಸಮಯ ಮತ್ತು ವರಾಹಿ ಅಮ್ಮನವರ ಸರಳ ಪೂಜಾ ವಿಧಾನ, ನೈವೇದ್ಯ ಹೇಗೆ ಸಮರ್ಪಣೆ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.